ಸುಂದರ್ಪುರ್ ಕಾಡಲ್ಲಿ ಮಂಕು ಕೋತಿ ವಾಸಿಸ್ತಿತ್ತು. ಮಂಕು ತುಂಬಾನೇ ಕೆಟ್ಟದು. ಅದು ದಿನನಿತ್ಯ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾ ಇರುತ್ತೆ. ಹಿಂಗೆ ಒಂದಿನ ಅದು ತುಂಬಾ ಸಂತೋಷದಿಂದ ಹಾಡಾಡ್ಕೋತಾ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾ ಇರುತ್ತೆ. ಯಾರೇ ಕೂಗಾಡಲಿ ಇವರೇ ಹೋರಾಡಲಿ, ಮಂಕು ನಿನಗೆ ಸಮಸ್ಯೆ ಇಲ್ಲ, ತಿನ್ನೋಕೇನು ಭಂಗವಿಲ್ಲ, ಆಡೋಕಂತೂ ಅಡೆತಡೆನೇ ಇಲ್ಲ. ಆಗ ನದಿಯ ದಡದಲ್ಲಿ ಒಂದು ಕರಡಿ ಮಲ್ಕೊಂಡಿರೋದು ಕೋತಿಗೆ ಕಾಣಿಸುತ್ತೆ. ಮೋಲು ಕರಡಿ ಕಾಡಲ್ಲೇ ತುಂಬಾನೇ ಸೋಂಬೇರಿ. ಅದು ಯಾವಾಗ್ಲೂ ನಿದ್ದೆ ಮಾಡ್ತಿರುತ್ತೆ. ಓ, ಏನ್ ವಿಷಯ? ತುಂಬಾ ದಿನ ಆದ ನಂತರ ಮೋಲು ಕರಡಿ ನನ್ನ ಎದುರುಗಡೆ ಬಂದಿದೆ. ಇವನಿಗಂತೂ ಮಕ್ಕರ್ ಮಾಡ್ಲೇಬೇಕು. ಮಂಕು ಕೋತಿ ಸೈಲೆಂಟ್ ಆಗಿ ಹೋಗಿ ಅದರ ಕಿವಿಯಲ್ಲಿ ಚಿಕ್ಲಕ ಮಾಡುತ್ತೆ. ಮೋಲು ಕರಡಿ ನಿದ್ದೆ ಎದ್ದಿದ ತಕ್ಷಣ ಆ ಕೋತಿ ಒಂದು ದೊಡ್ಡ ಕಲ್ಲಿನ ಹಿಂದೆ ಹೋಗಿ ಬಚ್ಚಿಕೊಳ್ಳುತ್ತೆ. ಆರಾಮಾಗಿ ಮಲ್ಗೋಕ್ಕೂ ಯಾರು ಬಿಡಲ್ವಲ್ಲ ನನ್ನ. ಮೋಲು ಕರಡಿ ಆ ಕಡೆ ಈ ಕಡೆ ನೋಡಿ ಮತ್ತೆ ಮಲ್ಕೊಂಡ್ಬಿಡುತ್ತೆ. ಮಂಕು ಕೋತಿ ಮತ್ತೆ ಇನ್ನೊಂದ್ಸಾರಿ ಬಂದು ಅದರ ಕಿವಿಯಲ್ಲಿ ಚಿಕ್ಲಕ ಮಾಡುತ್ತೆ. ಮೋಲು ಕರಡಿ ಮತ್ತೆ ಭಯದಿಂದ ಎದ್ದೊಳುತ್ತೆ. ಯಾರು ಯಾರು ಯಾರಿಲ್ಲಿ? ನಾನೆಲ್ಲದೇನೆ, ಹಿಂದೆ ನೋಡೋ. ಮಂಕು ಕೋತಿ ಕಲ್ಲಿನ ಹಿಂದೆ ಇರುವ ಗಿಡಗಳನ್ನು ಅಲ್ಲಾಡಿಸುತ್ತೆ. ಮೋಲು ಕರಡಿ ಹಿಂದ್ಗಡೆ ತಿರುಗಿ ನೋಡುತ್ತೆ. ಯಾಕ್ ನಂಗೆ ಏನು ಕಾಣ್ತಾನೆ ಇಲ್ಲ? ಏ ಕರಡಿ, ಸರಿಯಾಗಿ ನೋಡಿಲ್ಲೇ. ಮಂಕು ಕೋತಿ ಬಾಲು ಕರಡಿಯ ಮುಂದೆ ಒಂದು ಕಲ್ಲನ್ನು ಎಸೆಯುತ್ತೆ. ಮೋಲು ಕರಡಿ ಅಣ್ಣ ಎದ್ಬಿಡ್ತಾನೆ. ಆಗ ಮಂಕು ಕೋತಿ ಮರದ ಮೇಲೆ ಕೊಂಬನ್ನು ಅಲ್ಲಾಡಿಸ್ತಾ ಹೀಗನ್ನುತ್ತೆ. ಅರೆ ಕರಡಿ, ನೋಡಿಲ್ಲೇ, ನಾನಂತೂ ನಿನ್ ಮೇಲ್ ಕುತ್ಕೊಂಡಿದ್ದೀನಿ. ಯಾರು ನೀನು? ಮತ್ತೆ ಒಂದ್ ಪ್ಲೇಸಿಂದ ಮತ್ತೊಂದ್ ಪ್ಲೇಸಿಗೆ ಹೇಗೆ ಹೋಗ್ತಿದ್ಯಾ ನೀನ್ ಅಷ್ಟ್ ಬೇಗ? ನಾನಿಲ್ಲಿನ ಭೂತ, ಮತ್ತೆ ಈ ಕೆರೆ ನಂದು. ಭೂತನ? ಇನ್ನೊಂದ್ಸರಿ ನೀನು ನಾನು ಇಲ್ಲಿ ನೋಡಿದ್ರೆ ಅಷ್ಟೇನೆ, ನನಗೆ ತುಂಬ ಕೋಪ ಬಂದಿದೆ. ನಿನ್ನ ಹಾಗೆ ನುಂಗ್ಬಿಡ್ತೀನಿ ನಾನು. ಅಯ್ಯೋ ಕ್ಷಮಿಸ್ಬಿಡಿ, ನನ್ನನ್ನು ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ. ಅಯ್ಯೋ ನಂಗೆ ಗೊತ್ತಿರ್ಲಿಲ್ಲ ಇದು ನಿಮ್ ಕೆರೆ ಅಂತ. ಇಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ, ಇನ್ನಂತೂ ಬರೋದೇ ಇಲ್ಲ. ಮೋಲು ಕರಡಿ ತುಂಬಾನೇ ಭಯ ಪಟ್ಬಿಡುತ್ತೆ. ಅದು ನಡುಗ್ತಾ ಇರುತ್ತೆ. ಮಂಕು ಕೋತಿ ಆ ಮಜಾ ತಗೋತಾ ಇರುತ್ತೆ. ಆಗ ಒಂದು ಏಡಿ ಕೋತಿಯ ಬಾಲವನ್ನು ಕಚ್ಬಿಡುತ್ತೆ. ಆಗ ಆ ಕೋತಿ ಕಿರ್ಚುತ್ತಾ ಆ ಕಲ್ಲಿನ ಹಿಂದೆಯಿಂದ ಆಚೆ ಬರುತ್ತೆ. ಅಯ್ಯೋ, ನನ್ನ ಬಾಲ ಹೋಯ್ತು. ಅಯ್ಯೋ ಅಯ್ಯೋ ಅಯ್ಯೋ. ಆಗ ಮೋಲು ಕರಡಿ ಕೋತಿನ ನೋಡ್ಬಿಡುತ್ತೆ. ಮಂಕು ನೀನಾ? ನಾನಿನ್ ಬಿಡಲ್ಲ. ನನಗ್ ಭೂತಾಗಿ ಹೆದರ್ಸ್ತೀಯಾ? ಈ ಸರಿ ಅಂತೂ ನಾನು ಸರಿಯಾಗಿ ಸಿಕ್ಬಿದ್ದಿದ್ದೀನಿ. ಈ ಕರಡಿ ಹತ್ರ ನಾನ್ ಸಿಕ್ಬಿದ್ರೆ ನನ್ನ ಕತೆ ಮುಗೀತು. ಆಗ ಮೋಲು ಕರಡಿ ಕೋಪದಿಂದ ಮಂಕು ಕೋತಿಯ ಬಳಿ ಹೋಗುತ್ತೆ. ಮಂಕು ಕೋತಿ ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಹಿಂದ್ಗಡೆ ನದಿ ಇರುವ ಕಾರಣದಿಂದ ಎಲ್ಲೂ ಹೋಗಕ್ಕಾಗಿಲ್ಲ. ಆಗ ಮಂಕು ಕೋತಿಯ ಬೆಸ್ಟ್ ಫ್ರೆಂಡ್ ಮಿಂಕು ಮೊಲ ಅಲ್ಲಿಗೆ ಬರುತ್ತೆ. ಅದು ಹಿಂಪಾದ ಸ್ವರದಲ್ಲಿ ಫ್ಲೂಟ್ ಅನ್ನು ಊದುತ್ತೆ. ಆ ಹಿಂಪಾದ ಸ್ವರವನ್ನು ಕೇಳಿ ಮೋಳು ಕರಡಿಗೆ ನಿದ್ದೆ ಬಂದ್ಬಿಡುತ್ತೆ. ಮತ್ತೆ ಅದು ಅಲ್ಲೇ ನಿದ್ದೆ ಮಾಡ್ಬಿಡುತ್ತೆ. ಅರೆ ನನ್ನ ಫ್ರೆಂಡೋ, ನೀನ್ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ನಾನ್ ಕರಡಿ ಕಲಿಸ್ತಿದ್ದೆ. ಈಗ ನಡಿ ನಡಿ, ಹೆದರ್ಕೊಂಡು ಕೈ ಕಾಲಲ್ಲಿ ಅಲ್ಲಾಡ್ತಿರ್ಲಿಲ್ಲ ನಿಂದು. ನಿನ್ನ ಈ ಬುದ್ಧಿ ಎಲ್ಲ ಬೇರೆಯವ್ರ ಹತ್ರ ತೋರ್ಸು. ನಾನಾ ಹೆದ್ರೋದ? ನಾನ್ ನೋಡ್ದೆ ಇಲ್ಲ. ನೀ ಎಲ್ಲ ಕೆಲ್ಸಗಳಿಂದ ಇದೆಯಲ್ಲ, ನೀನು ಸಿಕ್ಬೀಳ್ತೀಯ, ನನ್ನನ್ನು ಸಿಕ್ಕಾಕ್ಸ್ತೀಯ ನೀನು. ಮೊದ್ಲಿ ಕರಡಿ ಹೇಳೋದಕ್ಕಿಂತ ಮೊದ್ಲು ಇಲ್ಲಿಂದ ಓಡೋಗೋಣ. ಅರೆ ಚೋಟು, ನಮಗೇನು ಆಗಲ್ಲ. ನಾವು ಒಳ್ಳೆ ಫ್ರೆಂಡ್ಸ್ ಅಲ್ವೇನೋ? ಅಯ್ಯೋ, ಇಮೋಷನಲ್ ಮಾಡ್ಬಿಟ್ಟಿಯಲ್ಲೋ. ನಾವು ಹೋಗಿ ಈಗ ಒಳ್ಳೆ ಹಣ್ಣುಗಳನ್ನ ತಿನ್ನೋಣವಾ? ಮಂಕು ಕೋತಿ ಮತ್ತೆ ಮಿಂಕು ಮೊಲ ಅವುಗಳ ಫೇವ್ರೇಟ್ ಆದ ದ್ರಾಕ್ಷಿಯ ಮರದ ಹತ್ರ ಹೋಗುತ್ತೆ. ಮಂಕು ಕೋತಿ ಮರದ ಮೇಲೆ ಬೇಗ ಬೇಗ ಹತ್ಬಿಡುತ್ತೆ. ಮತ್ತೆ ಅಲ್ಲಿಂದ ದ್ರಾಕ್ಷಿಯನ್ನು ಕಿತ್ತು ಕೆಳಗಡೆ ಆಗುತ್ತೆ. ಮಿಂಕು ಅದನ್ನ ತಿನ್ನಕ್ ಶುರು ಮಾಡುತ್ತೆ. ಮಂಕು ಕೋತಿ ಅದೇ ಮರದ ಮೇಲೆ ಉಲ್ಟಾ ಮಲ್ಕೊಂಡು ತಿಂತಿರುತ್ತೆ. ಅಲ್ಲೇ ನಿಂತಿರುವ ಚಾಲು ತೋಳ ಮತ್ತೆ ಬುದ್ಧಿವಂತ ನರಿ ಎಲ್ಲ ನೋಡ್ತಾ ಇರುತ್ತೆ.
ನಾನ್ ಕೇಳಿದ್ದೀನಿ ಮಂಗನ ತಲೆಯ ಬ್ರೈನ್ ತಿಂದ್ರೆ ಚೆನ್ನಾಗಿರುತ್ತಂತೆ, ಹೌದಾ? ಮತ್ತೆ ಮಂಕುನಂತ ಸೂಪರ್ ಆಗಿರೋ ತಲೆ ಓಡಿಸೋ ಮಂಗ ಆಗಿದ್ರೆ ಇನ್ನೂ ರುಚಿಯಾಗಿರುತ್ತಂತೆ. ಆದ್ರೆ ಈ ಮೊಲ ಮತ್ತೆ ಮಂಗದ ಫ್ರೆಂಡ್ಶಿಪ್ ಇದೆಯಲ್ಲ, ತುಂಬಾ ಒಳ್ಳೇದಿದೆ. ಅದ್ರಿಂದಾನೇ ಅವರು ಒಟ್ಟಿಗೆ ಇರೋದು. ಯಾಕಂದ್ರೆ ಇವರು ನಮ್ಮನಿನ್ನೂ ನೋಡಿಲ್ಲ. ಒಂದ್ಸರಿ ನಾವ್ ಈ ಮಂಗನ ಹತ್ರ ಮಾತಾಡಿದ್ರೆ ಮುಗೀತು ಮತ್ತೆಲ್ಲ ಕತೆ. ಹಾ ಸರಿ ಹೇಳಿದ್ಯಾ ನೀನು. ಮತ್ತೆ ಅವರಿಬ್ಬರ ದೃಷ್ಟಿ ಅಲ್ಲೇ ಇರುವ ಕೋತಿ ಮತ್ತೆ ಮೊಳದ ಮೇಲೆ ಇತ್ತು. ಇದು ಗೊತ್ತಿಲ್ಲದೆ ಇರುವ ಮಿಂಕು ಮೊಳ ಮತ್ತೆ ಕೋತಿ ಆರಾಮಾಗಿ ತಿಂತಾ ಇತ್ತು. ಆಗ ತೋಳ ಅದರ ಧ್ವನಿಯನ್ನು ಬದಲಾಯಿಸಿ ಹೆಲ್ಪ್ ಮಾಡಿ ಅಂತ ಕಿರ್ಚುತ್ತೆ. ಕಾಪಾಡಿ ಕಾಪಾಡಿ, ಯಾರಾದ್ರೂ ನನ್ನನ್ನ ಕಾಪಾಡಿ. ಯಾರೋ ಸಮಸ್ಯೆಯಲ್ಲಿದ್ದಾರೆ ಅನ್ಸುತ್ತೆ. ಹಾ, ನಾವವರಿಗೆ ಹೆಲ್ಪ್ ಮಾಡ್ಬೇಕು. ಮಂಕು ಕೋತಿ ಬೇಗ ಬೇಗ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಜಂಪ್ ಮಾಡ್ತಾ ಹೋಗ್ಬಿಡುತ್ತೆ. ಆದ್ರೆ ಮಿಂಕು ತೋಳ ಆಗ ಮರದ ಕೆಳಗಡೆ ಇರುವ ತೋಳದ ಕಾಲಿನ ಪ್ರಿಂಟ್ಸ್ ಅನ್ನು ನೋಡುತ್ತೆ. ಆಗ ಅದು ಅರ್ಥ ಮಾಡ್ಕೊಳ್ಳುತ್ತೆ ಇದೇನೋ ನಾಟಕ ಅಂತ. ಇದು ಯಾರ್ದೋ ಪ್ಲಾನು ನಮ್ಮನ್ನ ಹಿಡಿಯಕ್ಕೆ. ಇದನ್ ಮಂಕುಗೆ ನಾನು ಹೇಳ್ಬೇಕೀಗ. ಮಂಕು ಕೋತಿ ಎಗರ್ಕೊಂಡ್ ಮುಂದೆ ಹೋಗಿದ ತಕ್ಷಣ ಮರದ ಕೊಂಬು ಒಡೆದೋಗುತ್ತೆ. ಆಗದು ಕೆಸರಿನಲ್ಲಿ ಹೋಗಿ ಬಿದ್ಬಿಡುತ್ತೆ. ಈಗಿ ಮಂಗ ಬಂತು ನಮ್ಮ ಹತ್ರ. ಈಗ ನಾವ್ ಇದನ್ನ ಆರಾಮಾಗಿ ತಿಂದು ಆರಾಮ್ ಮಾಡೋಣ. ಓ, ಇದು ನಿಮ್ಮ ಪ್ಲಾನಾ? ಹಾ, ಚಾಲು, ತೋಳ ಮತ್ತೆ ಬುದ್ಧಿವಂತ ನರಿ ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಹೋಗುತ್ತೆ. ಆಗ ಹಿಂದೆಯಿಂದ ಸಿಂಹ ಗರ್ಜನೆ ಶಬ್ದ ಅವ್ರಿಗೆ ಕೇಳಿಸುತ್ತೆ. ಅರೆಯೋ ಮಂಕು, ಇವರಿಬ್ರು ನಿನ್ನ ಹಿಡಿಯಕ್ ರೆಡಿ ಆಗಿದ್ರು. ಈಗಂತೂ ಸಿಂಹರಾಜ ಬಂದು ನಿನ್ನ ಹಿಡಿಯುತ್ತೆ. ಅರೆ ಓಡು, ಇಲ್ಲ ಅಂದ್ರೆ ಸಿಂಹ ಬಂದು ನಮ್ಮನ್ ಮುಗಿಸುತ್ತೆ. ಹಾ ಬೇಗ ಓಡೋ. ಆಗ ಒಂದು ಮರದ ಹಿಂದೆಯಿಂದ ಮಿಂಕು ಆಚೆ ಬರುತ್ತೆ. ಓಹೋ, ಆ ಸಿಂಹ ನೀನಾ? ನಾನಂತೂ ಹುಲಿರಾಯ ನನ್ನ ಹಿಡ್ದ ಅಂತಾನೆ ಅನ್ಕೊಂಡಿದ್ದಿವತ್ತು. ಹೇಗಿತ್ತು ನನ್ನ ಆಕ್ಟಿಂಗು? ಸೂಪರ್ ಆಗಿತ್ತು ಕಣ. ಅರೆ, ನಾನ್ ನಿನ್ ಜೊತೆ ಇರೋ ತನಕ ನಿನಗೇನು ಆಗಲ್ಲ. ನಮ್ಮ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಅಲ್ವಾ? ಮಿಂಕು ಮೊಳ ಕೋತಿಗೆ ಆ ಕೆಸರಿನಿಂದ ಆಚೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾ, ಮೈಯೆಲ್ಲ ಮಣ್ಣಾಗೋಗಿದೆ ಕಣ. ನಡಿ, ನದಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಣ. ಇಬ್ರು ಡ್ಯಾನ್ಸ್ ಮಾಡ್ತಾ ಹಾಡಾಡ್ಕೋತಾ ನದಿ ಹತ್ರ ಹೋಗ್ತಾರೆ. ಇಬ್ರು ಒಬ್ಬರ ಮೇಲೆ ಒಬ್ರು ನೀರ್ ಹಾಕೋತಾ ಆಡಾಡ್ಕೋತಾ ನೀರೆಲ್ಲ ಆಡ್ಕೋತಾ ಸ್ನಾನ ಮಾಡ್ಕೋತಾ ಎಂಜಾಯ್ ಮಾಡ್ತಾ ಇರ್ತವೆ. ಈ ಮಂಕು ಮಂಗ ಸೂಪರ್ ಮಂಗ. ಮತ್ತೆ ಪಿಂಕು ಮೊಲ ಯಾವತ್ತೂ ಇರುತ್ತೆ ಚೆನ್ನಾಗಿ. ನಮ್ಮ ಫ್ರೆಂಡ್ಶಿಪ್ ಇರುತ್ತೆ ಚೆನ್ನಾಗಿ. ಇರ್ತೇವಿಬ್ರು ಜೊತೆ ಜೊತೆಯಾಗಿ.